ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇಂದಿಗೂ ರೈಲು ಮಾರ್ಗವೇ ಇಲ್ಲ ಗೊತ್ತಾ ನಿಮಗೆ? ಇಂತಹ ಟ್ರಿಕ್ಕಿ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳು ಇಂದಿನ 30 ಡೇಸ್ ಜಿಕೆ ಚಾಲೆಂಜ್ನಲ್ಲಿವೆ. ಕರ್ನಾಟಕದ ಯಾವ ಜಿಲ್ಲೆಗೆ ರೈಲು ಮಾರ್ಗವಿಲ್ಲ? ನಿಮ್ಮ ಆಪ್ಷನ್ಸ್: ಎ ಕೊಡಗು, ಬಿ ಹಾಸನ, ಸಿ ಚಾಮರಾಜನಗರ, ಡಿ ಗದಗ್. ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. ಕೊಡಗು ಜಿಲ್ಲೆಯು ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಇಲ್ಲಿ ರೈಲು ಸಂಪರ್ಕ ಕಷ್ಟಕರವಾಗಿದೆ. ಆದರೆ ಮೈಸೂರು ಕುಶಾಲನಗರ ರೈಲು ಯೋಜನೆ ಬಗ್ಗೆ ಸದ್ಯ ಚರ್ಚೆಗಳು ನಡೆಯುತ್ತಿವೆ. ಕರ್ನಾಟಕದ ಸಕ್ಕರೆ ಜಿಲ್ಲೆ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಬೆಳಗಾವಿ, ಬಿ ಮಂಡ್ಯ, ಸಿ ಚಾಮರಾಜನಗರ, ಡಿ ಬಾಗಲಕೋಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. ಮಂಡ್ಯದಲ್ಲಿ ಮೈ ಶುಗರ್ ಕಾರ್ಖಾನೆ ಇರುವುದರಿಂದ ಮತ್ತು ಕಬ್ಬಿನ ಬೆಳೆ ಹೇರಳವಾಗಿರುವುದರಿಂದ ಈ ಹೆಸರು ಬಂದಿದೆ. ಅಂಗಾರಕ ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಶುಕ್ರ, ಬಿ ಶನಿ, ಸಿ ಮಂಗಳ, ಡಿ ಬುಧ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ. ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಿರುವುದರಿಂದ ಇದು ಕೆಂಪು ಬಣ್ಣದಲ್ಲಿ ಕಾಣುತ್ತದೆ. ಅದಕ್ಕೆ ಇದನ್ನು ಅಂಗಾರಕ ಎನ್ನಲಾಗುತ್ತದೆ. ಗೋವಾ ರಾಜ್ಯದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇಂಫಾಲ್, ಬಿ ಪಣಜಿ, ಸಿ ಗಾಂಧಿನಗರ, ಡಿ ರಾಯ್ಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಣಜಿ. ಪಣಜಿ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಮಾಂಡೋವಿ ನದಿಯ ದಡದಲ್ಲಿದೆ. ಎಮ್ಮೆ ಸಾಕಾಣಿಕೆಯಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯು ಮೊದಲನೇ ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಧಾರವಾಡ, ಬಿ ಬೆಳಗಾವಿ, ಸಿ ಮಂಡ್ಯ, ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ವಿಶ್ವದಲ್ಲೇ ಮೊದಲು ನೋಟು ಮುದ್ರಿಸಿದ್ದು ಯಾರು? ನೋಡೋಣ, ನಿಮಗೆ ಗೊತ್ತಾ? ನೋಟನ್ನು ಮುದ್ರಿಸಲು ಶುರು ಮಾಡಿದ ಮೊದಲ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಮೆರಿಕಾ, ಬಿ ಭಾರತ, ಸಿ ಚೀನಾ, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಸಾವಿರಾರು ವರ್ಷಗಳ ಹಿಂದೆಯೇ ಚೀನಾದಲ್ಲಿ ಕಾಗದದ ಹಣ ಬಳಕೆಗೆ ಬಂದಿತ್ತು. ಭಾರತದಲ್ಲಿ ಅತಿ ಹೆಚ್ಚು ಶೇಂಗಾ, ನೆಲಗಡಲೆ ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಗುಜರಾತ್, ಸಿ ತಮಿಳುನಾಡು, ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಗುಜರಾತ್ನಲ್ಲಿನ ಅನುಕೂಲಕರ ಹವಾಮಾನ, ಮರಳು ಮಿಶ್ರಿತ ಮಣ್ಣು ಮತ್ತು ದೊಡ್ಡ ಪ್ರಮಾಣದ ಸಾಗುವಳಿ ಪ್ರದೇಶವು ಈ ರಾಜ್ಯವು ಶೇಂಗಾ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರಲು ಕಾರಣವಾಗಿದೆ. ಭೂತಾನ್ ದೇಶದ ರಾಷ್ಟ್ರೀಯ ಆಟ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕ್ರಿಕೆಟ್, ಬಿ ಫುಟ್ಬಾಲ್, ಸಿ ಬಿಲ್ಲುವಿದ್ಯೆ, ಡಿ ಕಬಡ್ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಲ್ಲುವಿದ್ಯೆ. ನಿಮಗೆ ಗೊತ್ತಾ, ಭೂತಾನ್ ಜಗತ್ತಿನ ಏಕೈಕ ನೆಗೆಟಿವ್ ಕಾರ್ಬನ್ ದೇಶ. ಅಂದರೆ ಅಲ್ಲಿನ ಕಾಡುಗಳು ಉತ್ಪತ್ತಿಯಾಗುವ ಕಾರ್ಬನ್ಗಿಂತ ಹೆಚ್ಚು ಹೀರಿಕೊಳ್ಳುತ್ತವೆ. ಇಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ಲೈಕ್ ಬಟನ್ ಒತ್ತಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವ ದೇಶದಲ್ಲಿ ಒಂದೂ ಕೂಡ ವಿಮಾನ ನಿಲ್ದಾಣವಿಲ್ಲ? ನಿಮ್ಮ ಆಪ್ಷನ್ಸ್: ಎ ನೇಪಾಳ, ಬಿ ವ್ಯಾಟಿಕನ್ ಸಿಟಿ, ಸಿ ಭೂತಾನ್, ಡಿ ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ತುಂಬ ಚಿಕ್ಕ ದೇಶವಾಗಿರುವುದರಿಂದ ಅಲ್ಲಿ ವಿಮಾನ ನಿಲ್ದಾಣವಿಲ್ಲ. ಹತ್ತಿರದ ರೋಮ್ ವಿಮಾನ ನಿಲ್ದಾಣವನ್ನೇ ಅವಲಂಬಿಸಿದ್ದಾರೆ. ಮಲೇಷಿಯಾ ದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೌಲಾಲಂಪುರ್, ಬಿ ಬ್ಯಾಂಕಾಕ್, ಸಿ ಜಕಾರ್ತಾ, ಡಿ ಮನಿಲಾ.
ಸರಿಯಾದ ಉತ್ತರ ಆಪ್ಷನ್ ಎ ಕೌಲಾಲಂಪುರ್. ಇದು ದೇಶದ ಅತಿದೊಡ್ಡ ನಗರವಾಗಿದ್ದು ಸಾಂಸ್ಕೃತಿಕ, ಆರ್ಥಿಕ ಮತ್ತು ಹಣಕಾಸಿನ ಕೇಂದ್ರವಾಗಿದೆ. ವಿಶ್ವದಲ್ಲೇ ರಾಷ್ಟ್ರಧ್ವಜವನ್ನು ಮೊದಲು ಅಳವಡಿಸಿಕೊಂಡಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಫ್ರಾನ್ಸ್, ಬಿ ಡೆನ್ಮಾರ್ಕ್, ಸಿ ಗ್ರೀಸ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಡೆನ್ಮಾರ್ಕ್. 1219ರಲ್ಲಿ ಡೆನ್ಮಾರ್ಕ್ ತನ್ನ ಧ್ವಜವನ್ನು ಅಳವಡಿಸಿಕೊಂಡಿತ್ತು ಎಂದು ಇತಿಹಾಸ ಹೇಳುತ್ತದೆ. ಪ್ರಪಂಚದ ಅತಿದೊಡ್ಡ ದ್ವೀಪ ಯಾವುದು? ನಿಮ್ಮ ಆಪ್ಷನ್ಸ್: ಎ ಐಸ್ಲ್ಯಾಂಡ್, ಬಿ ಗ್ರೀನ್ಲ್ಯಾಂಡ್, ಸಿ ಶ್ರೀಲಂಕಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್. ಸ್ನೇಹಿತರೆ, ಪ್ರತಿದಿನ ಇದೇ ತರಹದ ಕ್ವಿಜ್ ಆಡಲು ನಮ್ಮ ಫೇಸ್ಬುಕ್ ಪೇಜ್ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ರೇಖಾಗಣಿತದ ಪಿತಾಮಹ ಯಾರು? ನಿಮ್ಮ ಆಪ್ಷನ್ಸ್: ಎ ಪೈಥಾಗೋರಸ್, ಬಿ ಯುಕ್ಲಿಡ್, ಸಿ ಆರ್ಯಭಟ, ಡಿ ನ್ಯೂಟನ್. ಸರಿಯಾದ ಉತ್ತರ ಆಪ್ಷನ್ ಬಿ ಯುಕ್ಲಿಡ್. ಯುಕ್ಲಿಡ್ ಅವರು ಅಲೆಕ್ಸಾಂಡ್ರಿಯಾದ ಗ್ರೀಕ್ ಗಣಿತಜ್ಞರಾಗಿದ್ದರು. ಅವರು ಸುಮಾರು ಕ್ರಿಸ್ತಪೂರ್ವ 300ನೇ ಇಸವಿಯಲ್ಲಿ ಸಕ್ರಿಯರಾಗಿದ್ದರು. ಕರ್ನಾಟಕದ ಶಾಸನಗಳ ಪಿತಾಮಹ ಯಾರು? ನಿಮ್ಮ ಆಪ್ಷನ್ಸ್: ಎ ಬಿ ಎಲ್ ರೈಸ್, ಬಿ ಜೆ ಎಫ್ ಪ್ಲೀಟ್, ಸಿ ಆರ್ ನರಸಿಂಹಾಚಾರ್, ಡಿ ಎಂ ಎಚ್ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಬಿ ಎಲ್ ರೈಸ್. ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟಗಳ ಮೂಲಕ ಸಾವಿರಾರು ಶಾಸನಗಳನ್ನು ಬೆಳಕಿಗೆ ತಂದರು. ಯಾವ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕೃಷ್ಣ, ಬಿ ಕಾವೇರಿ, ಸಿ ಗೋದಾವರಿ, ಡಿ ಶರಾವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ. ಸ್ನೇಹಿತರೆ, ಎಕ್ಸಾಮ್ ಸಮಯದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಯಶಸ್ಸಿನ ಮೊದಲ ಮೆಟ್ಟಿಲು, ಮರೆಯಬೇಡಿ. ಸ್ನೇಹಿತರೆ, ಇಂದಿನ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.